ಸ್ಯಾಂಡಲ್ವುಡ್ನ ನಿರ್ದೇಶಕನ ಕಿಡ್ನಾಪ್ ಹಾಗೆ ಹಲ್ಲೆ ಆರೋಪ ಪ್ರಕರಣದಲ್ಲಿ ಒಟ್ಟು 11 ಮಂದಿ ಆರೋಪಿಗಳನ್ನು ಬಂಧಿಸಿದ್ದಾರೆ ಪೊಲೀಸರು. ಸಿನಿಮಾದ ನಟಿ ಸೇರಿ 11 ಮಂದಿ ಆರೋಪಿಗಳ ಬಂಧನ ಆಗಿದೆ. ಜೀವನದ ಭಾಷೆ ನಿರ್ದೇಶಕ ಅನೀಶ್ ಆತನನ್ನ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಶಾಕಿಂಗ್ ಏನು ಅಂದ್ರೆ, ಈ ಪ್ರಕರಣದಲ್ಲಿ ಐಶ್ವರ್ಯ ಅಲಿಯಾಸ್ ಆಶ್ ಮೆಲ್ಲೋ ಅಂತಾನೆ ಖ್ಯಾತಿಯನ್ನ ಪಡೆದಿರುವಂತಹ ಭೀಮಾ ಚಿತ್ರದ ನಟಿ, ಜೊತೆಗೆ ರೀಸೆಂಟ್ ಆಗಿ ರಿಯಾಲಿಟಿ ಶೋ ಒಂದರಲ್ಲಿ ಭಾಗಿಯಾಗಿದ್ದಂತಹ ನಟಿ, ಆಕೆ ಕೂಡ ಅರೆಸ್ಟ್ ಆಗಿದ್ದಾರೆ. ಹಣಕಾಸಿನ ವಿಚಾರಕ್ಕೆ ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿರುವಂತಹ ಆರೋಪ ಕೇಳಿಬಂದಿದೆ. ಹೇಗೆ? ಬ್ಯಾಡ್ರಹಳ್ಳಿಯ ಮನೆಯೊಂದರಲ್ಲಿ ನಿರ್ದೇಶಕ ಅನೀಶ್ನನ್ನ ಗೃಹ ಬಂಧನದಲ್ಲಿ ಇಟ್ಟು ಹಲ್ಲೆ ಮಾಡಿದ್ರಂತೆ. ಅದಾದ ಬಳಿಕ ಮಂದಾರಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಮನಸೋ ಇಚ್ಛೆ ಹಲ್ಲೆಯನ್ನ ನಡೆಸಿದ್ದಾರಂತೆ. ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ 11 ಮಂದಿ ಅರೆಸ್ಟ್ ಆಗಿದ್ದು, ಆ 11 ಮಂದಿಯಲ್ಲಿ ಈ ಆಶ್ ಮೆಲ್ಲೋ ಆಕೆಯ ವಿಡಿಯೋನ ಗಮನಿಸ್ತಾ ಇದ್ದೀವಿ. ಐಶ್ವರ್ಯ ಅಲಿಯಾಸ್ ಆಶ್ ಮೆಲ್ಲೋ ಭೀಮಾ ಚಿತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಫೇಮ್ ಅನ್ನ ಪಡ್ಕೊಂಡಂತಹ ನಟಿ, ಅದಾದ ನಂತರ ರಿಯಾಲಿಟಿ ಶೋನಲ್ಲಿ ಕಾಣಿಸಿಕೊಂಡಿದ್ದಂತಹ ನಟಿ, ಆಕೆ ಕೂಡ ಅರೆಸ್ಟ್ ಆಗಿದ್ದಾರೆ. ಒಟ್ಟು 11 ಮಂದಿಯನ್ನ ಬಂಧಿಸಲಾಗಿದೆ. ಕಿಡ್ನಾಪ್ ಆಗಿ ಹಲ್ಲೆಗೊಳಗಾಗಿದ್ದಂತಹ ಆ ನಿರ್ದೇಶಕ ಅನೀಶ್ ಫೋಟೋನ ಕೂಡ ಗಮನಿಸ್ತಾ ಇದ್ದೀವಿ. ಸದ್ಯ ಆಡುಗೋಡಿ ಪೊಲೀಸರು ಆರೋಪಿಗಳನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ನಿರ್ದೇಶಕ ಅನೀಶ್ ನಿಮಗೆ ಗೊತ್ತಿದ್ಯೋ ಇಲ್ವೋ, ಆದ್ರೆ ಆಶ್ ಮೆಲ್ಲೋ ಮಾತ್ರ ಸೋಷಿಯಲ್ ಮೀಡಿಯಾ ಬಳಸುವವರಿಗೆ ಖಂಡಿತವಾಗ್ಲೂ ಗೊತ್ತಿರ್ತಾರೆ. ಯಾಕಂದ್ರೆ ಭೀಮಾ ಚಿತ್ರದಲ್ಲಿ ಈಕೆಯ ನಟನೆಯ ಬಳಿಕ ದೊಡ್ಡ ಮಟ್ಟದ ಲೈಮ್ ಲೈಟ್ ನಟಿ ಐಶ್ವರ್ಯ ಅಲಿಯಾಸ್ ಆಶ್ ಮೆಲ್ಲೋಗೆ ಸಿಕ್ಕಿತ್ತು. ಅದಾದ ಬಳಿಕ ಖಾಸಗಿ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಹಳ್ಳಿ ಪವರ್ ರಿಯಾಲಿಟಿ ಶೋನಲ್ಲಿ ಆಶ್ ಮೆಲ್ಲೋ ಭಾಗಿಯಾಗಿದ್ರು. ಆದ್ರೆ ಆ ರಿಯಾಲಿಟಿ ಶೋನಲ್ಲಿ ಆದಂತಹ ಒಂದು ಭಿನ್ನಾಭಿಪ್ರಾಯ, ಭಿನ್ನಮತ, ಆ ಶೋನ ಕ್ವಿಟ್ ಮಾಡಿ ಹೊರಗಡೆ ಬರ್ತಾರೆ. ಹೊರಗಡೆ ಬಂದಂತಹ ನಂತರದಲ್ಲಿ ಆ ಶೋ ವಿರುದ್ಧ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನವನ್ನು ಹೊರಹಾಕಿದ್ರು. ಆಗೆಲ್ಲ ಆಶ್ ಮೆಲ್ಲೋ ಹಲವು ವಿಡಿಯೋಗಳು ವೈರಲ್ ಆಗಿತ್ತು. ಈಗ ಇದೇ ಆಶ್ ಮೆಲ್ಲೋ ನಿರ್ದೇಶಕ ಅನೀಶ್ ಕಿಡ್ನಾಪ್ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದಾರೆ. ಈಕೆ ಒಬ್ಬರೇ ಅಲ್ಲ, ಒಟ್ಟು 11 ಜನ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿರೋದು ನಿರ್ದೇಶಕ ಅನೀಶ್ ಕಿಡ್ನಾಪ್ ಹಾಗೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಸಿನಿಮಾ ಒಂದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹಣಕಾಸಿನ ವಿಚಾರವಾಗಿ ಮನಸ್ತಾಪವಾಗಿ ಸಿನಿಮಾ ಬಿಡುಗಡೆಯಾಗಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಮನಸ್ತಾಪವಾಗಿ ಈ ಕೃತ್ಯವನ್ನ ಎಸಗಿದ್ದಾರೆ ಅನ್ನೋದು ಕೇಳಿ ಬರ್ತಾ ಇರುವಂತಹ ಆರೋಪ. ಅನೀಶ್ನ ಕಿಡ್ನಾಪ್ ಮಾಡಿ ಗೃಹ ಬಂಧನದಲ್ಲಿ ಇಟ್ಟಿದ್ದಂತೆ. ಅದಾದ ಬಳಿಕ ಮಂದಾರಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬರ್ತಾ ಇದೆ. ಅದೇ ಈ ಕಿಡ್ನಾಪ್ ಪ್ರಕರಣದಲ್ಲಿ ಆಶ್ ಮೆಲ್ಲೋ ಪಾತ್ರ ಏನು? ಆಕೆ ಕಿಡ್ನಾಪ್ ನಲ್ಲಿ ಭಾಗಿಯಾಗಿದ್ರ, ಹಲ್ಲೆನಲ್ಲಿ ಭಾಗಿಯಾಗಿದ್ರ, ಅಥವಾ ಕಿಡ್ನಾಪ್ ಮಾಡಿದವರಿಗೆ ಮಾಹಿತಿಯನ್ನ ಕೊಟ್ರ? ಎಲ್ಲ ವಿಚಾರಗಳು ಇನ್ನಷ್ಟೇ ಬಯಲಿಗೆ ಬರಬೇಕು. ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಮಾಹಿತಿ ಪ್ರಕಾರ ನಿರ್ದೇಶಕ ಅನೀಶ್ ಕಿಡ್ನಾಪ್ ಹಾಗೆ ಹಲ್ಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿರುವಂತಹ 11 ಜನರ ಪೈಕಿ ನಟಿ ಆಶ್ ಮೆಲ್ಲೋ ಕೂಡ ಒಬ್ರು. ಆಕೆಯನ್ನ ಕೂಡ ಬಂಧನ ಮಾಡಲಾಗಿದೆ. ಜೀವನದ ಭಾಷೆ ಅನ್ನುವಂತಹ ಸಿನಿಮಾನ ಈ ಅನೀಶ್ ನಿರ್ದೇಶನ ಮಾಡಿದ್ದು, ಆ ಸಿನಿಮಾದ ಹಣಕಾಸಿನ ವಿಚಾರವಾಗಿ ನಿರ್ಮಾಪಕರ ಜೊತೆಗೇನೋ ಮನಸ್ತಾಪ ಇರುತ್ತೆ. ಸಿನಿಮಾ ಬಿಡುಗಡೆ ಡಿಲೇ ಆಗಿತ್ತು. ಡಿಲೇ ಆದಂತಹ ಕಾರಣಕ್ಕಾಗಿ ಈ ರೀತಿ ಕಿಡ್ನಾಪ್ ಮಾಡಿ, ಅಪಹರಣ ಮಾಡಿ, ಹಲ್ಲೆ ಮಾಡಿ, ಮಂದಾರಗಿರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಲಾಗಿದೆ ಅಂತ ಹೇಳಿ ನಿರ್ದೇಶಕ ಕೊಟ್ಟಿರುವಂತಹ ಕಂಪ್ಲೇಂಟ್. ಆ ಕಂಪ್ಲೇಂಟ್ನ ಆಧರಿಸಿ ಒಟ್ಟು 11 ಮಂದಿ ಆರೋಪಿಗಳನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಶ್ ಮೆಲ್ಲೋ ಅದರಲ್ಲಿ ಒಬ್ಬರು. ಉಳಿದವರು ಯಾರು? ಅವರು ಈ ಸಿನಿಮಾಗೆ ಸಂಬಂಧಪಟ್ಟವರ, ಸಿನಿಮಾದಲ್ಲಿ ಆಕ್ಟ್ ಮಾಡಿದವರ, ಅಥವಾ ಸಿನಿಮಾಗೆ ದುಡ್ಡು ಹಾಕಿದವರ, ಯಾರವರು ಅನ್ನೋದು ಅಷ್ಟೇ ಮಾಹಿತಿ ಲಭ್ಯ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.